ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಒಬ್ಬರ ಬಾಳಲ್ಲಿ ಬೆಳಕು ಆಗದೇ ಇದ್ರೂ ಪರವಾಗಿಲ್ಲ, ಆದರೆ ಒಬ್ಬರ ಬಾಳನ್ನು ಕತ್ತಲು ಮಾತ್ರ ಮಾಡಬೇಡಿ. ಹೌದಲ್ವಾ ಸ್ನೇಹಿತರೆ? ನಮ್ಮ ಕೈಲಿ ಯಾರಿಗಾದ್ರೂ ಸಹಾಯ ಮಾಡೋಕ್ಕಾಗುತ್ತೆ, ಆ ಒಂದು ಸಹಾಯದಿಂದ ಒಬ್ಬರ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅಂದರೆ ಖಂಡಿತ ಅದನ್ನು ಮಾಡೋಣ. ಆದರೆ ನಾವು ಮಾಡುವಂತಹ ಕೆಲಸದಿಂದ ಇನ್ನೊಬ್ಬರು ಬಾಳಲ್ಲಿ ಒಂದು ಕತ್ಲಾಗುತ್ತೆ, ಅದು ಅವರ ಒಂದು ನೋವನ್ನು ಇನ್ನೂ ಜಾಸ್ತಿ ಮಾಡುತ್ತೆ ಅಂತ ಗೊತ್ತಿದ್ದು ಕೂಡ ನಾವೊಂದು ಆ ಕೆಲಸನ ಮಾಡ್ತಾ ಹೋಗೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ಅಲ್ವಾ? ಸೊ ಕೆಲವೊಮ್ಮೆ ನಾವು ಗೊತ್ತಿಲ್ಲದೆ ಆ ಒಂದು ತಪ್ಪನ್ನು ಮಾಡಬಹುದು. ಇನ್ನು ಸುಮಾರು ಸಲ ಏನಾಗುತ್ತೆ ಅಂದರೆ, ನಮಗೆ ಗೊತ್ತಿರುತ್ತೆ ನಾವು ಈ ಕೆಲಸ ಮಾಡೋದ್ರಿಂದ ಅವ್ರಿಗೆ ನೋವು ಆಗುತ್ತೆ, ಸೊ ಅಥವಾ ಇನ್ನೊಬ್ಬರು ಬಾಳಲ್ಲಿ ಅದು ಒಂದು ಕೆಟ್ಟ ಪರಿಣಾಮನ ಬೀರುತ್ತೆ ಅಂತ ಗೊತ್ತಿರುತ್ತೆ. ಆದರೂ ಕೂಡ ನಮ್ಮ ಸಂತೋಷಕ್ಕೆ ಅಂತ ಹೇಳಿ ಆ ಒಂದು ಕೆಲಸನ ಮಾಡ್ತೀವಿ. ಇದೆಷ್ಟು ಮಟ್ಟಿಗೆ ಸರಿ ಅಂತ ಖಂಡಿತ ನೀವೇ ಯೋಚನೆ ಮಾಡಿ. ಸೊ ನೀವು ಮಾಡ್ತಾ ಇರೋದು ಸರಿ ಇದೆ, ಆದರೂ ಕೂಡ ಅದು ಬೇರೆಯವರು ತಪ್ಪಾಗಿ ತಿಳ್ಕೊಳ್ತಾ ಇದ್ದಾರೆ ಅಂದರೆ ಅದು ಬೇರೆ ಥರ ಬರುತ್ತೆ. ಬಟ್ ನಾನು ಇಲ್ಲಿ ಹೇಳ್ತಾ ಇರೋದು ಏನಪ್ಪ ಅಂದರೆ, ಸೊ ನೀವು ಮಾಡ್ತಾ ಇರುವ ಕೆಲಸ ಕೆಟ್ಟ ಕೆಲಸ ಅಂತ ನಿಮಗೂ ಗೊತ್ತಿರುತ್ತೆ, ಆದರೂ ಇನ್ನೊಬ್ಬರು ನೋವಲ್ಲೇ ನೀವು ನಿಮ್ಮ ಖುಷಿನ ಕಾಣ್ತಾ ಇರ್ತೀರಾ, ಸರಿನಾ? ಅಂದರೆ ಅವಳು ನೋವು ಅನುಭವಿಸ್ತಾ ಇದ್ದಾಳ, ಅನುಭವಿಸ್ಲಿ ಬಿಡು, ಇನ್ನೂ ಜಾಸ್ತಿ ನೋವಾಗಲಿ, ಅವಳಿಗೆ ಇನ್ನೂ ಜಾಸ್ತಿ ದುಃಖ ಆಗಲಿ, ಈ ರೀತಿಯಾದಂತಹ ಮನೋಭಾವ ನಮ್ಮಲ್ಲಿ ಬಂದುಬಿಡುತ್ತೆ. ಆವಾಗ ಏನಾಗುತ್ತೆ ಹೇಳಿ? ಸೊ ಅವರ ಒಂದು ನೋವನ್ನು ಜಾಸ್ತಿ ಮಾಡೋದ್ರಲ್ಲಿ ನಮ್ಮ ಕೈವಾಡ ಇನ್ನೂ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು. ಆದರೆ ಒಂದು ನೆನಪಿರಲಿ ಸ್ನೇಹಿತರೆ, ನೀವು ಇವತ್ತು ಖುಷಿಯಾಗಿರ್ಬೋದು, ಅವ್ರ ದುಃಖನ ನೋಡಿ ನೀವು ಖುಷಿ ಪಡ್ತಾ ಇರ್ಬೋದು, ಆದರೆ ಆ ಒಂದು ಟರ್ನ್ ಮತ್ತೆ ನಾಳೆ ನಿಮಗೆ ಬರಬಹುದು ಅಲ್ವಾ? ಅಂದರೆ ನೀವು ದುಃಖ ಪಡ್ಬೋದು. ಆವಾಗ ನಿಮ್ಮನ್ನು ನೋಡಿ ಇನ್ನೊಬ್ಬರು ಕೂಡ ಖುಷಿ ಪಡೋರು ಇದ್ದೇ ಇರ್ತಾರೆ. ಹಾಗಾಗಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಮುಂಚೆ, ಬೇರೆಯವರಿಗೆ ಕಷ್ಟ ಕೊಡೋಕ್ಕೂ ಮುಂಚೆ, ನಿಮಗೂ ಒಂದಿನ ಕಷ್ಟ ಬಂದಾಗ ನಿಮ್ಮ ಪರಿಸ್ಥಿತಿ ಹೇಗಿರಬಹುದು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ. ಯಾಕಂದರೆ ಬೇರೆಯವ್ರ ಬಗ್ಗೆ ನಾವು ಹೇಳ್ಬೋದು, ಅವ್ರಿಗೇನೋ ಒಂದು ಸಿಚುವೇಶನ್ ಇದ್ದಾಗ ಅವರು ಹಾಗೆ ಮಾಡ್ಬೋದಿತ್ತು, ಹೀಗೆ ಮಾಡ್ಬೋದಿತ್ತು ಅಂತ. ಆದರೆ ಆ ಒಂದು ರಿಯಲ್ ಸಿಚುವೇಶನಲ್ಲಿ ನಾವಿದ್ದು ನಾವು ಆ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡುವಾಗಲೇ ನಮಗೆ ನಿಜವಾಗ್ಲೂ ಅರ್ಥ ಆಗೋದು ಅಲ್ಲಿನ ಪರಿಸ್ಥಿತಿ ಹೇಗಿತ್ತು, ಹೇಗೆ ನಿಭಾಯಿಸ್ಬೋದು ಏನು ಅನ್ನೋದನ್ನು ನಾವು ಒಮ್ಮೆ ಕೂತು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಏನೇ ಮಾತಾಡೋಕ್ಕೂ ಮುಂಚೆ, ಏನೇ ಮಾಡೋಕ್ಕೂ ಮುಂಚೆ 1000 ಬಾರಿ ಆಲೋಚನೆನ ಮಾಡಿ, ನಿಮ್ಮ ಮನಸ್ಸಿಗೆ ಅದು ಸರಿ ಇದೆ ಅಂತ ಅನಿಸಿದರೆ, ಅದರೊಂದಿಗೆ ಯಾರಿಗೂ ನೋವಾಗಲ್ಲ ಅಂತ ಅನಿಸಿದಾಗ ಖಂಡಿತ ಆ ಒಂದು ಕೆಲಸಗಳನ್ನು ಮಾಡಿ ತಪ್ಪೇನಿಲ್ಲ. ಓಕೆನಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನೀವು ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.